ಹೇಳಿ ಸರ್, ಏನು ವಿಚಾರ ಏನಾಗಿದೆ? ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ AR ವೆಂಕಟೇಶ್ರವರು ಸಾಕಷ್ಟು ಸಂಘಗಳನ್ನು ಡಿಸ್ಕ್ವಾಲಿಫೈ ಮಾಡುವಂಥದ್ದು, ಒಂದೇ ದಿನ 8 ಸಂಘಕ್ಕೆ ನೋಟಿಸ್ ಕೊಡುವಂಥದ್ದು ವಿರುದ್ಧ ಇವತ್ತು ಹೆಚ್ಚು ಕಮ್ಮಿ ನಮ್ಮ ತಾಲೂಕಲ್ಲಿ 25 ಸಂಘಕ್ಕೆ ಹೆಚ್ಚು ಸಂಘಗಳಿಗೆ ನೋಟಿಸ್ ಕೊಟ್ಟಿದ್ದರು. ಆ ವಿಚಾರವಾಗಿ ಹಿಂದೆನೂ ಕೂಡ DC ಅವ್ರ ಗಮನಕ್ಕೆ ತಂದಿದ್ವಿ. ಶಾಂತಿ ಗ್ರಾಮಗಳಲ್ಲಿ ಕದಲುತ್ತಿದೆ, ಇದು ವ್ಯವಸ್ಥಿತ ಒಂದು ಕರದಿ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ. ಆದರೂ ಕೂಡ ಮೊನ್ನೆ ಯಾವುದೋ ಒಂದು ಸಹಕಾರ ಸಂಘದ್ದು ಡಿಸ್ಕ್ವಾಲಿಫೈ ಮಾಡಿದಂಥ ಸಂದರ್ಭದಲ್ಲಿ ಆ ದಾಖಲಾತಿ ಕೇಳುವಾಗ 5 ದಿನ ಸತತ ಅವರು ಗೈರಾಜಾದರು. ಆ ಗೈರಾಜರಾದ ಸಂದರ್ಭ ರೈತರೆಲ್ಲ ಸೇರಿ ಪ್ರೊಟೆಸ್ಟ್ ಮಾಡಿ ಬೀಗ ಹಾಕಿದ್ರು ಅವತ್ತು. ಮತ್ತು ಅದಾದಮೇಲೆ ತಿರ್ಗಾ 8 ಸಂಘಕ್ಕೆ ಯಾವತ್ತು ನೋಟಿಸ್ ಕೊಟ್ಟರು, ಮತ್ತು ಮೊನ್ನೆ ಒಂದು ಜೇಬೇಡ್ರಳ್ಳಿ ಅಂತೇಳಿ ತಿರ್ಗಿ ಅದೇ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಆ ಉದ್ದೇಶದಿಂದ ಇಡೀ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಸಂಘದವರು ಒಂದು ಪ್ರೊಟೆಸ್ಟ್ ಮಾಡಬೇಕು DC ಕಚೇರಿ ಮುಂಭಾಗ ಅಂತೇಳಿ ಇವತ್ತು ಬೆಳಗ್ಗೆಯಿಂದ ತಾವೆಲ್ಲ ನೋಡ್ತಾ ಇದ್ದೀರಾ ಬಂದು ಇವತ್ತು ಪ್ರೊಟೆಸ್ಟನ್ನು ಮಾಡಿ ಇವತ್ತು DC ಅವ್ರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಈಚೆಗೆ ಬಂದ್ವಿ. ಇವತ್ತು DC ಅವರು ಇದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. DC ಅವರು, SP ಅವರು ಮತ್ತು DR ಮೇಡಮು ಕೂಡ ಜೊತೆಲಿ ಕೂತು ಚರ್ಚೆ ಮಾಡಿದ್ದಾರೆ. ಇವತ್ತೇ ಒಂದು ರಿಪೋರ್ಟ್ ಹಾಕಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಇಲ್ಲ ಸಸ್ಪೆಂಡ್ ಮಾಡೋವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ನನಗೆ ಯಾವುದೂ ಅಧಿಕಾರ ಇಲ್ಲ. ಈ ಡಿಸ್ಟಿಕಲ್ಲಿ ಗೊಂದಲ ಆಗದೆ ರೀತಿ ಚುನಾವಣೆಯನ್ನು ಮಾಡಿಸ್ತೀನಿ ಅಂತೇಳಿ ಇವತ್ತು ನಮ್ಮ ಭರವಸೆ ಕೊಟ್ಟವ್ರೆ. ಮತ್ತು RCSಗೆ ಇವತ್ತು ಲೆಟರ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅವರು. ಈಗ ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾಗುತ್ತೆ. ಅವ್ರು ಯಾವ ರೀತಿ ತೀರ್ಮಾನ ತಗೋತಾರೆ, ಮುಂದಿನ ಹೆಜ್ಜೆ ನಾವು ಕೂಡ ಏನು ಮಾಡಬೇಕು ಅಂತೇಳಿ ಅದಕ್ಕೆ ರೂಪವನ್ನು ರೂಪಿಸ್ಕೊಳ್ತೀವಿ ನಾವು. ಥ್ಯಾಂಕ್ ಯು.